ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಗಸ್ತ್ಯಾಸ್ ವ್ಲಾಗ್. ಸೊ ಇವತ್ತು ಮಾರ್ನಿಂಗನ ವ್ಲಾಗ್ ಸ್ಟಾರ್ಟ್ ಆಗತ್ತದ. ಎದ್ದ ತಕ್ಷಣ ತಲೆ ಸ್ನಾನ ಎಲ್ಲ ಮುಗಿಸ್ಕೊಂಡ ಪೂಜೆ ಮಾಡ್ಕೊಂಡ್ವಿ. ದೇವ್ರ ರೂಮ್ ಇವತ್ತು ಭಾಳ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದಿತ್ತನಂತೆ ಅದನ್ನೆಲ್ಲ ಕ್ಲೀನಾಗಿ ಮಾಡಿಕೊಂಡೆ. ಅದಾದಮೇಲೆ ಬಟ್ಟೆ ಭಾಳ ಇತ್ತು. ಆನಂತರ ಟೆರೆಸ್ ಮೇಲೆ ಬಟ್ಟೆ ವಾಶ್ ಮಾಡಕ್ಕಂತೇಳಿ ಹೋದ್ವಿ. ಒಟ್ಟು ಅಗಸ್ತ್ಯನ ಜೊತೆ ನನ್ನ ಬಟ್ಟೆ ಒಗಿಬೇಕಂದ್ರೆ ನನಗೆ ಭಾಳ ಸಾಕು ಮಾಡಿಟ್ಬಿಟ್ಟ. ಒಮ್ಮೆ ಅಲ್ಲಿ ಓಡಬೇಕು, ಒಮ್ಮೆ ಇಲ್ಲಿ ಓಡಬೇಕು, ಹಂಗೂ ಹಿಂಗೂ ಮಾಡಿ ಒಂದಷ್ಟು ಬಟ್ಟೆ ಎಲ್ಲ ವಾಶ್ ಮಾಡಿದೆ. ಏನಂದ್ರೆ ಮಷಿನ್ ಒಳಗೆ ಇವು ಜೀನ್ಸ್ ಎಲ್ಲ ಮತ್ತು ಶರ್ಟ್ಸ್ ಕಾಲರ್ ಎಲ್ಲ ಕ್ಲೀನ್ ಆಗಂಗಿಲ್ಲ ಅನ್ನಂತಲೇ ಒಂದಷ್ಟು ಬಟ್ಟೆ ಒಗಿಬೇಕಾಗ್ತದೆ. ಇನ್ನು ಇಲ್ಲೇ ಅಗಸ್ತ್ಯಂದು ಒಂದು ಫ್ಯಾನ್ ತಂದ್ಕೊಟ್ಟೆವನಂತಲೇ ಅದರ ಚಾರ್ಜ್ ಇಟ್ಕೊಳ್ತು. ಅದು ಮಾಡಿದೆ ಅದ್ರಾಗ ಅವ್ನ ಟೈಮ್ ಪಾಸ. ಇನ್ನೊಂದು ಏನಂದ್ರೆ ನಂಗೆ ಅದು ವಿಟಮಿನ್ ಡಿದ ಸ್ವಲ್ಪ ಡಿಫಿಷಿಯನ್ಸಿ ಆಗಿತ್ತನ್ನಂತಲೇ ಅದು ಆದಂಗೆ ಆಗ್ತದೆ. ಬಿಸಿಲಿಗೆ ಹೋಗಬೇಕು, ಬಿಸಿಲಿಗೆ ಕೂರ್ಬೇಕನ್ನಂತಲೇ ಬಟ್ಟೆನೂ ಕೆಲಸನೂ ಆಗ್ತದೆ, ಎಕ್ಸಸೈಸು ಒಂಥರ ಆದಂಗೆ ಆಗ್ತದೆ. ಬಟ್ಟೆ ಒಗೆಯೋದ್ರೊಳಗೆ ಎಲ್ಲ ಆಗ್ತದಂತ ಹೇಳಿ ಬಟ್ಟೆ ವಾಶ್ ಮಾಡ್ಕೊಂಡು ಬಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ತಕ್ಷಣ ಅಗಸ್ತ್ಯನ ಇವತ್ತು ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ರು. ಅವ್ರ ಡ್ಯಾಡಿನೂ ಬಂದಿದ್ರು. ಬಟ್ ಸ್ವಲ್ಪ ಲೇಟ್ ಆಗಿತ್ತನಂತಲೇ ಲೈಟ್ ಎಲ್ಲ ಆಫ್ ಮಾಡಿದ್ರು. ಬಟ್ ಅವಂಗೆ ಬೇಜಾರು ಮಾಡಬಾರ್ದಂತ ಹೇಳಿ ಅಲ್ಲೇ ಒಂದು 15-20 ನಿಮಿಷ ಆಟ ಆಡ್ಸ್ಕೊಂಡ್ಬಂದ್ವಿ. ಯಾರು ಜಾಸ್ತಿ ಜನ ಇಲ್ಲನಂತಲೇ ಅವ್ರ ಡ್ಯಾಡಿ ನೋಡು ಆಡ್ಕೋತ ಕೂತಿದ್ರು. ಅದೇ ಜನ ಇದ್ರೆ ದೊಡ್ಡವ್ರು ಏನಾರ ಆಡ್ರೆ ಬೈಬೋದು ಅನ್ನೋ ಒಂದು ಭಯ ಇರ್ತದೆ. ಸೊ ಇಲ್ಲಿ ಯಾರು ಇರಲಿಲ್ಲನಂತಲೇ ಅವರು ಜರ್ಬಂಡಿ ಆಡಿದ್ರು, ನಾನು ಆಡಿದೆ. ಹಂಗೆ ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡೆ ಮನೆಗೆ ಬಂದ್ವಿ. ಹೊರಗೆ ಏನೂ ತಿನ್ನಲಿಲ್ಲನಂತಲೇ ಮನೆಗೆ ಬಂದ ಕೆಲಸ ಹಶು ಆಯ್ತು. ಸೊ ಫಾಸ್ಟಾಗಿ ಏನಾಗ್ತದೆ ಅಂದಾಗ ಮ್ಯಾಗಿ ಪ್ಯಾಕೆಟ್ ಇತ್ತು ಅಂದ್ಕೂಡಲೇ ಏನಾರ ಮ್ಯಾಗಿ ಒಳಗೆ ಸ್ಪೆಷಲ್ ನಮಗೆ ಮಾಡ್ಕೊಂಡ ಒಂದು ಕಪ್ ಟೀ ಕುಡಿಯೋನು ಅಂತ ಅಂದ್ಕೊಂಡ್ವಿ. ಸೊ ಬಾಜು ಹಾಲು ಬಿಸಿ ಮಾಡೋಕ್ಕಿಟ್ಟೆ. ಈ ಕಡೆ ತಂದೂರಿ ಮ್ಯಾಗಿ ಮಾಡ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ನಿ. ತಂದೂರಿ ಮ್ಯಾಗಿ ಖರೆ ಹೇಳ್ಬೇಕಂದ್ರೆ ಹೊರಗಡೆ ಭಾಳನ ಕಾಸ್ಟ್ಲಿ ಐತಿ. 150, 200, 180 ಈ ಥರ ಎಲ್ಲ ಐತಿ. ಸೊ ಈಸಿ ನಮಗೆ ಮನೆಯೊಳಗನ ಆರಾಮ್ ನಮಗೆ ಇದನ್ನು ಮಾಡ್ಕೋಬೋದು. ಸೊ ಚೀಸನು ಇತ್ತು, ಹೀಗಾಗಿ ಒಂದು ಸಾಸನು ಇತ್ತು. ಒಂದು ಕೂಡಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಐತಿ. ಸೊ ಆರಾಮ್ ನಮಗೆ ಮನೆಯೊಳಗನ ಮಾಡ್ಕೊಂಡು ತಿನ್ನೋನು. ಅದ್ರಾಗ ಮನೆಯೊಳಗೆ ಮಾಡ್ಕೊಂಡ್ರೆ ಹೆಂಗೆ ಮಸ್ತ್ ಹೊಟ್ಟೆನೂ ತುಂಬ್ತದೆ, ಎಲ್ಲರಿಗೂ ಸಾಲ್ತೈತಿ. ಅದಕ್ಕೆ ಇದು ತಂದೂರಿ ಮ್ಯಾಗಿ ಮಾಡ್ಕೊಳ್ಳಿಕ್ಕೆ ಏನಿಲ್ಲ. ಎಣ್ಣೆ ಒಳಗೆ ಒಂಚೂರು ಕಾಂದ ಹಾಕಬೇಕು. ಕಾಂದ ಹಾಫ್ ಅಷ್ಟು ಬೇಯಿಸ್ಕೊಂಡ ತಕ್ಷಣ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಆದಮೇಲೆ ಒಂದು ಚಿಟಕಿ ಅರಿಶಿನ ಹಾಕೋಬೇಕು. ಸೊ ಇನ್ನೊಂದು ಸ್ವಲ್ಪ ಬೇಯ್ಲಿಕ್ಕೆ ಬಿಡಬೇಕು. ಭಾಳಷ್ಟು ಒಂದಷ್ಟು ಐಟಮ್ಸ್ ಏನದಾವಲ್ಲ ನಮಗೆ ಮನೆ ಒಳಗೆ ಏನು ಮಾಡಕ್ಕೆ ಭಾಳ ಟೈಮ್ ತೊಗೋತೈತಿ, ಭಾಳ ಕೆಲಸ ಹಿಡಿತೈತಿ. ಅಂಥವಷ್ಟು ಹೊರಗೆ ತಿಂದ್ರೆ ನಮ್ಗೆ ವರ್ತ. ಸೊ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಮನ್ಯಾಗ ಆಗುವಂಥ ವಸ್ತುಗಳು ಹೊರಗಡೆ ಜಾಸ್ತಿ ಕಾಸ್ಟ್ ಇತ್ತಂದ್ರೆ ಅದನ್ನು ಮನ್ಯಾಗನ ಮಾಡ್ಕೊಳ್ಳೋದು ಬೆಟ್ರ್ ಅನ್ನೋದು ನನ್ನೊಂದು ಒಪಿನಿಯನ್. ಆ್ಯಂಡ್ ನಾನು ಇದನ್ನು ಫಾಲೋನು ಮಾಡ್ತೀನಿ. ಸೊ ಇದಾದ ತಕ್ಷಣ ಅದಕ್ಕೆ ಮ್ಯಾಗಿ ಮಸಾಲ ಪೌಡ್ರ್ ಹಾಕ್ಕೊಂಡೆ. ಅದಾದಮೇಲೆ ಇದು ಪಿಜ್ಜಾ ಸಾಸ್ ಏನಿರ್ತೈತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡೆ. ಇಲ್ಲಿ ಒಟ್ಟು ಅಗಸ್ತ್ಯ ಅಂದ್ರೆ ಹೆಂಗಂದ್ರೆ ನಾನು ಮಾಡ್ತೀನಿ ಅಂತ ಹೇಳಿ ಒಟ್ಟು ಚಾಲೂನೇ ಇರ್ತೈತೆ ಅವಂದ. ಬಟ್ ನಾ ಅವಂಗೆ ಮಾಡಲಿಕ್ಕೆ ಕೊಡ್ತಿರ್ತೇನೆ. ಸೊ ಅವಂಗೂ ಒಂದು ಟೈಮ್ ಪಾಸ್ ಆಗ್ತೈತಿ, ಒಂದು ಹೊಸ ಕಲಿಕೆನೂ ಆಗ್ತೈತೆ ಅಂತ ಹೇಳಿ. ಸೊ ಅದಕ್ಕೆ ಸಾಸ್ ಹಾಕೊಂಡ್ಮೇಲೆ ನೀರು ಹಾಕೊಂಡು ಅದೇನು ಕುದಿಯೋಕೆ ಸ್ಟಾರ್ಟ್ ಆಗ್ತೈತಲ್ಲ ಅವಾಗ ಮ್ಯಾಗಿ ಒಂದು ಏನು ನೂಡಲ್ಸ್ ಇರ್ತಾವಲ್ಲ ಇದನ್ನ ಅದ್ರೊಳಗೆ ಹಾಕೊಂಡು ಕುದಿಲಿಕ್ಕೆ ಬಿಡಬೇಕು. ಇಲ್ಲೇ ಇವ್ನು ನಿಂತು ಬಿಟ್ಟಿದ್ದ ಅಗಸ್ತ್ಯ, ನಾನು ಹಾಕ್ತೀನಿ ಅಂತ. ಅವಂಗೆ ಮ್ಯಾಗಿನೂ ಭಾಳ ಇಷ್ಟ. ಬಟ್ ಮ್ಯಾಗಿ ಇಲ್ಲಿ ಬೆಂಗಳೂರು ಬಂದಾಗಿಂದ್ರ ಅಂತೂ ಪೂರಾ ಅವಾಯ್ಡ ಮಾಡಿಬಿಟ್ಟೇವಿ. ಇದು ಸೆಕೆಂಡ್ ಟೈಮ್ ಈ ಮಂತ್ ಒಳಗೆ ಫುಲ್ ತಿನ್ನೋದ, ಇಲ್ಲಾಂದ್ರೆ ಒಟ್ಟು ಚಾಲೂನೇ ಇರ್ತಿತ್ತು ಅವ್ನ ಮ್ಯಾಗಿ. ಹಿಂಗೆ ಮತ್ತು ನನಗೂ ತಂದೂರಿ ಮ್ಯಾಗಿ ಅಷ್ಟು ಭಾಳನೋ ರುಚಿ ಆಗ್ತಿತ್ತು. 2 ಸಲ ತಿಂದಿದ್ದೆ. ಇದು 3rd ಟೈಮ್ ನಾನೇ ಸ್ವತಃ ಮಾಡ್ಕೊಳ್ಳಿಕತ್ತೀನಿ. ನಂಗೆ ಇದ್ರ ಟೇಸ್ಟ್ ಅನ್ನೋ ಅಷ್ಟು ಮಸ್ತನ ಬಂತು. ಇದು ಯಾವಾಗ ಕುದಿಯೋಕೆ ಸ್ಟಾರ್ಟ್ ಆಗ್ತೈತಲ್ಲ ಅವಾಗ ಇದಕ್ಕೆ ಉಪ್ಪು ಹಾಕೋಬೇಕು. ಉಪ್ಪು ಸ್ವಲ್ಪ ನೋಡ್ಕೊಂಡೇ ಹಾಕೊಳ್ರಿ, ಯಾಕಂದ್ರೆ ಅದು ಮ್ಯಾಗಿ ಮಸಾಲ ಒಳಗೂ ಸ್ವಲ್ಪ ಇರ್ತದೆ. ನಾವು ನೀರು ಜಾಸ್ತಿ ಹಾಕೋತೇವೆ ಅಂದ ತಕ್ಷಣ ಹಾಕೊಳ್ಳೋದಷ್ಟ. ಇನ್ನಿಲ್ಲೇ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ನಾ ಆಲ್ರೆಡಿ ನಿಮ್ಗೆ ಲಾಸ್ಟ್ ವಿಡಿಯೋ ನಾನು ನೋಡಿರಿ ಅಂತಂದ್ರೆ ನಾನೇ ಸ್ವತಃ ಕರಿಮೆಣಸಿನಕಾಳನ್ನು ಹುರಿದ ಅದರದ್ದೊಂದು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಿ. ಸೊ ಆ ಒಂದು ಪೌಡ್ರನ್ನ ಇದಕ್ಕೆ ಹಾಕ್ಕೊಂಡೆ. ಜಾಸ್ತಿ ನಾ ಹಾಕೋಲಿಲ್ಲ, ಸ್ಪೈಸಿ ಬೇಕಂತವ್ರು ಹಾಕೋಬೋದು. ನಾ ಯಾಕೆ ಹಾಕೋಲಿಲ್ಲ ಅಂದ್ರೆ ಅಗಸ್ತ್ಯನೂ ತಿನ್ನೋವಿದ್ದ ಮತ್ತು ಆರ್ಯ ಅವರು ನಾನು ಅಷ್ಟೇ ಖಾರ ಅಷ್ಟಕ್ಕಷ್ಟ. ಸೊ ಈ ತಂದೂರಿ ಮ್ಯಾಗಿಗೆ ಮೇನ್ ಏನು ಬೇಕಂತಂದ್ರೆ ಚೀಸ್ ಬೇಕಷ್ಟ. ಅದು ಚೀಸ್ ಹಾಕೊಂಡ್ರಿ ಮತ್ತು ತಂದೂರಿ ಮಸಾಲಾನೂ ಬರ್ತದೆ. ನೀವು ಪಿಜ್ಜಾ ಸಾಸ್ ಬದಲೇ ನೀವು ತಂದೂರಿ ಏನು ಮಸಾಲ ಇರ್ತೈತಲ್ಲ ಅದನ್ನ ಹಾಕೋಬೋದು. ಒಂಚೂರು ಕೆಚಪ್ಪನ್ನು ಹಾಕೋಬೋದು. ನಾನು ಒಂಚೂರು ಅಷ್ಟೇ ಕೆಚಪ್ ಹಾಕೊಂಡೆ, ಯಾಕಂದ್ರೆ ಆರ್ಯವ್ರಿಗೆ ಕೆಚಪ್ ಇಷ್ಟ ಆಗೋದಿಲ್ಲ. ಇನ್ನು ಇದನ್ನು ಚೀಸ್ ಹಾಕೊಂಡ್ರಿ ಅಂತಂದ್ರೆ ಇದು ಇನ್ನೂ ಚೀಸ್ ಹಾಕೊಳ್ಳೋಂಥ ಚೀಸಿಯಾಗಿ ಮಸ್ತ್
ತಮಗೆ ಒಂದು ತಂದೂರಿ ಮ್ಯಾಗಿ ಬರ್ತದ. ಸೊ ನೀವು ತಂದೂರಿ ಮ್ಯಾಗಿ ಮಸಾಲ ಏನು ಸಿಗ್ತೈತಲ್ಲ ಅದನ್ನ ಹಾಕೊಂಡ್ರಂತೂ ನೀವು ಸೀದಾ ಇನ್ನೂ ಎಕ್ದಮ್ ಆಸಮ್ ಬರ್ತೈತಿ ಇದ್ರ ಟೇಸ್ಟ್. ಬಟ್ ನನಗೆ ಇದ್ರ ಟೇಸ್ಟ್ ಐತಲ್ಲ ಹೆವಿ ಇಷ್ಟ ಆಯ್ತು. ಚೀಸ್ ಮ್ಯಾಗಿಗೆ ಹೆಂಗಿತ್ತಲ್ಲ ನಾರ್ಮಲಿನ ನೀವು ಚೀಸ್ ಬರೀ ನೀರೊಳಗೆ ಒಂದು ಮ್ಯಾಗಿ ಮಸಾಲ ಮತ್ತು ಮ್ಯಾಗಿ ಒಂದು ನೂಡಲ್ಸ್ ಹಾಕೊಂಡು ಕುದಿಸಿ ಚೀಸ್ ಹಾಕೊಂಡ್ರು ಅಷ್ಟೇ ಅದರದ್ದು ಮಸ್ತ್ ಟೇಸ್ಟ್ ಬರ್ತೈತಿ. ಅಂಥದ್ರಾಗ ನೀನು ತಂದೂರಿ ಥರ ಎಲ್ಲ ಸಾಸ್ಗಳ್ನ ಹಾಕೊಂಡು ಕಾಂದ ಟೊಮೆಟೊ ಎಲ್ಲ ಹಾಕೊಂಡ ಮೇಲಂತೂ ಇದು ಇನ್ನೂ ಮಸ್ತ್ ಟೇಸ್ಟ್ ಬರ್ತದೆ. ಇದಕ್ಕೆ ನಾನು ಒಂದು ಚುಟಕಿ ಅಷ್ಟು ಖಾರನೂ ಹಾಕ್ಕೊಂಡಿದ್ದೆ. ಖಾರ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಹಾಕೋತಾರೆ ಎಲ್ಲರೂ ಸ್ಪೈಸಿ ಬರಲಿ ಅಂಥೇಳಿ. ಸೊ ಒಂದು ಚುಟಕಿ ಖಾರ, ಒಂಚೂರು ಟೊಮೆಟೊ ಸಾಸ, ಒಂದು ಸ್ವಲ್ಪ ಪಿಜ್ಜಾ ಸಾಸ್ ಹಾಕ್ಕೊಂಡಿದ್ದೆ. ತಂದೂರಿ ಮಸಾಲಾನು ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಸೊ ಇಷ್ಟೇ ಹಾಕೊಂಡ್ರೆ ಮುಗಿತಿದ್ದು ಇಷ್ಟು ಮಸ್ತ್ ಬರ್ತೈತಲ್ಲ. ಇದು ಆ್ಯಕ್ಚುಲಿ ರೆಡಿಶ್ ಕಾಣಿಸ್ತಿರ್ತದೆ, ಬಟ್ ನಂದು ಸ್ವಲ್ಪ ವೈಟಿಶ್ ಕಾಣತೈತಿ. ಯಾಕಂದ್ರೆ ನಾ ಕೆಂಪು ಖಾರ ಕಡಿಮೆ ಹಾಕೊಂಡೇನಿ, ನಾವು ತಿನ್ನಂಗಿಲ್ಲ ಅಂತ ಹೇಳಕಾಸ. ಸೊ ಮ್ಯಾಗಿ ತಂದೂರಿ ಮ್ಯಾಗಿ ಅಂತೂ ರೆಡಿ ಆಯ್ತು. ಬಟ್ ಇಲ್ಲಿ ಇವನ ಜೊತೆ ಟೈಮ್ ಪಾಸ್ ಮಾಡಬೇಕು. ಒಂದು ಟವಲ್ ಏನಾರು ತರಕ್ಕೆ ಹೊರಗೆ ಹೋದ್ರು ಅಷ್ಟೇ ಬಂದ ಹಿಂದೆ. ಆಮೇಲೆ ಒಂದು ಮ್ಯಾಗಿ ಕುದೀತೇನು ನೋಡಕ್ಕೆ ಬಂದ್ವಿ, ಅಲ್ಲೋ ಹಿಂದೆ ಬಂದ ಬಟ್ ಓಡಾಡ್ತಿರ್ತಾನೆ. ಸೊ ಯಾರೆಲ್ಲ ಮನೆಯೊಳಗೆ ಚಿಕ್ಕ ಮಕ್ಳು ಇರ್ತಾರಲ್ಲ ಅವ್ರಿಗೆಲ್ಲ ಇದು ಡೆಫಿನೆಟ್ಲಿ ರಿಲೇಟ್ ಆಗ್ತಿರ್ತೈತಿ, ಹುಡುಗರ ಜೊತೆ ಮಾಡೋದು ಓಡಾಡೋದಿಲ್ಲ. ಸೊ ಫೈನಲಿ ಇಲ್ಲಿ ನಮ್ಗೆ ಈವ್ನಿಂಗಿಗೆ ಮಸ್ತ್ ಅಂತ ತಂದೂರಿ ಮ್ಯಾಗಿ ರೆಡಿ ಆಗೈತಿ. ಡೆಫಿನೆಟ್ಲಿ ಆಸಮ್ ಆಗಿತ್ತು ಟೇಸ್ಟ್. ಸೊ ನೀವು ಹೊರಗಡೆ ಎಲ್ಲ ತಿನ್ನೋ ಬದಲೇ ಟ್ರೈ ಮಾಡಿ ನೋಡ್ರಿ. ಐ ಹೋಪ್ ವ್ಲಾಗ್ ಇಷ್ಟ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್